ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಯಾವಾಗಲೂ ಅಕ್ಕ ಇನ್ ಪ್ಲೇಸ್ ಇರ್ತಿತ್ತು, ಈ ಸಲ ನಾನು ಅನ್ಕೋತಿದ್ದೀನಿ. ನಾವು ಹಾಸನ ಹೊರಟಿದ್ದೀವಿ, ಊರಿಗೆ ಬಂದಿದ್ದೀವಿ, ಹೊಳೆನರಸೀಪುರ ಅಮ್ಮನ ಮನೆಗೆ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಏನಕ್ಕೆ ಹೋಗ್ತಿದ್ದೀವಿ ಅಂತ. ಸೊ ಆ ರೀಸನ್ಗೆ ಬಂದಿದ್ದೀವಿ, ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾವು ಹೋಗ್ತಾ ಇರೋದು ಹಾಸನ್ ರತ್ನಂ ಸಿಲ್ಕ್ಸ್. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರತ್ನಂ ಸಿಲ್ಕ್ಸ್. ನಾವು ಇನ್ಸ್ಟಾದಲ್ಲಿ ಆ ಪೇಜ್ನ ಫಾಲೋ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ನಾವು ಯಾವಾಗಲೂ ಊರಿಗೆ ಬಂದಾಗ ಹೋಗೋಣ ಅನ್ಕೋತಿದ್ವಿ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಸಲ ಟೈಮ್ ಇತ್ತು, ಒನ್ ಡೇ ಫ್ರೀ ಆಗಿದ್ವಿ ಅಂದ್ಬಿಟ್ಟು ಅಕ್ಕ ನಾನು ಹೊರಟಿದ್ದೀವಿ. ಈಗ ಟೈಮ್ 12 o'clock ಆಗಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ, ಪಲಾವ್ ಮಾಡಿದ್ರು ಅಮ್ಮ. ಸೊ ಅಲ್ಲಿಗೆ ಹೋದ್ಮೇಲೆ ರತ್ನಂ ಸಿಲ್ಕ್ಸ್ ಹೇಗಿದೆ, ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ, ಮತ್ತು ಪ್ರೈಸ್ ಎಲ್ಲ ಹೆಂಗೆ, ಏನು ವರ್ತ್ ಅನ್ನಿಸ್ತಾ ಅಂತ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೊರಡೋಣ. ವೈನಿದಿ ಫ್ರಾಕ್ ಈ ಥರ ಇದೆ. ಹಾಯ್ ಮಾಡ್ಚಿನ. ಹೇಗಿದ್ದೀರಾನು ಚಿನ್ನ? ಟಿಫನ್ ಆಯ್ತಾ? ಎಲ್ಲರೂ ಹೇಗಿದ್ದೀರಾ? ಈಗೆಲ್ಲ ಒಂದೊಂದೇ ಮಾತಾಡ್ತಿದ್ದಾಳೆ ಅವಳು. ಮತ್ತೆ ನಾವು ಹೇಳಿದ್ದನ್ನು ರಿಪೀಟ್ ಮಾಡ್ತಾಳೆ. ಬ್ಯಾಡ್ ಗರ್ಲ್ ವೈನಿದಿ. ಯಾರಮ್ಮ ಅವರೆಲ್ಲ? ಫ್ರೆಂಡ್ಸ್. ಸೊ ಬನ್ನಿ ಓಡೋಣ, ಟೈಮ್ ಆಗಿದೆ. ಇಲ್ಲಂತೂ ಕ್ಲೈಮೇಟ್ ಸಖತ್ ಕೂಲ್ ಆಗಿದೆ, ಬೆಂಗಳೂರಷ್ಟು ಹಾಟ್ ಆಗಿಲ್ಲ. ನಿನ್ನೆ ಎಲ್ಲ ಮಳೆ ಬಂತು. ಇದು ನಾನು ಮಾಡ್ತಾ ಇರೋದು ಶನಿವಾರ ವ್ಲಾಗ್ ಮಾಡ್ತಾ ಇರೋದು. ನಿನ್ನೆ ನೈಟೆಲ್ಲ ತುಂಬ ಜೋರಾಗಿ ಮಳೆ ಬಂತು, ಆಲ್ಮೋಸ್ಟ್ 1 hourವರೆಗೂ ಬಂತು ಮಳೆ. ಬೆಂಗಳೂರಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು. ಇಲ್ಲಿ ಬಿಸಿಲು ಇಲ್ಲ, ಕ್ಲೈಮೇಟು ಚೆನ್ನಾಗಿದೆ, ಬಟ್ ಸೆಕೆ ಮಾತ್ರ ಇದೆ. ಸೊ ಹೊರಡೋಣ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ವಿಡಿಯೋನಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ರಿವ್ಯೂಸ್ ಎಲ್ಲ ಕೊಡ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮ್ಮೂರು, ನಾವು ಹುಟ್ಟಿ ಬೆಳೆದಿದ್ದೂರು ಅಂದರೆ ಅದೊಂಥರ ಮನಸ್ಸಿಗಾಗೋ ಖುಷಿನೇ ಬೇರೆ. ಸೊ ಹಾಗಾಯಿತು ಅವತ್ತಿನ ದಿನ ನನಗೂ ಅಕ್ಕಂಗೂ. ನಾನು ಅಕ್ಕ ಇಬ್ಬರು ಓದಿದ್ದು ಹಾಸನಲ್ಲೇ. ಅಣ್ಣನೂ ಹಾಸನಲ್ಲೇ ಓದ್ದ, ITI ಮಾಡುವಾಗ. ಅವನು 2 years ಓದಿದ್ದಾನೆ. ಇದು ಹಳೆ ಬಸ್ ಸ್ಟ್ಯಾಂಡ್. ನಾವು ಓದುವಾಗೆಲ್ಲ ಇದು KSRTC ಬಸ್ ಸ್ಟ್ಯಾಂಡ್ ಇತ್ತು. ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಆಲ್ಟರ್ ಮಾಡಿ. ಮತ್ತು ಹಾಸನಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಅದು ಕೂಡ ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೆ. ಇದು ಮಹಾರಾಜ ಪಾರ್ಕ್ ಮಹಾರಾಣಿ ಪಾರ್ಕ್ ಮರ್ತೋಗಿದೆ, ತುಂಬ ವರ್ಷಗಳೇ ಆಯಿತು. ಈ ಪಾರ್ಕಲ್ಲೆಲ್ಲ ನಾವು ಓಡಾಡ್ತಿದ್ವಿ, ಯಾಕಂದರೆ ಪಾರ್ಕ್ ಪಕ್ಕನೇ ನಮ್ಮ ಕಾಲೇಜ್ ಇದ್ದಿದ್ದು. ಸೊ ಅಲ್ಲೇ ಟಿಫನ್ ಮಾಡ್ಕೊಳ್ಳೋದು, ಇಲ್ಲ ಬೋರ್ ಆಯ್ತಂದರೆ ಅಲ್ಲಿಗೆ ಹೋಗೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಈ ಪಾರ್ಕಿಂಗ್ ಲಾಟ್ ಹಿಂದೆನೇ ನಮ್ಮ ಕಾಲೇಜ್ ಇದ್ದಿದ್ದು. ಮತ್ತು ಇಲ್ಲೊಂದು ಸ್ಟೂಡೆಂಟ್ ನಮ್ಮ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾಯಿದ್ರು, ಪಿಂಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ನಮ್ಮ ಯೂನಿಫಾರ್ಮ್ ಇದ್ದಿದ್ದು. ಸೊ ಚೆನ್ನಾಗಿ ಅನಿಸುತ್ತೆ ಇವೆಲ್ಲ ನೋಡಿದಾಗ. ಕಾಲೇಜ್ ಸ್ಕೂಲ್ ಮೆಮೊರೀಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಹಾಗೆ ಅಡ್ಡಾಡಿರೋದು, ಎಲ್ಲ ಫ್ರೆಂಡ್ಸ್ಗಳ ನೆನಪು, ಯಾರ್ಯಾರು ಫ್ರೆಂಡ್ಸು ಎಲ್ಲರೂ ಅಟ್ ಎ ಟೈಮ್ ಮೈಂಡಿಗೆ ಬಂದುಬಿಡುತ್ತೆ ಎಲ್ಲನೂ. ಇದು ರೀಸೆಂಟಾಗಿ ಆಗಿರೋ ಗೌರ್ಮೆಂಟ್ ಹಾಸ್ಪಿಟಲ್ ಅಂತೆ. ಹೊರಗಡೆಯಿಂದ ಎಲ್ಲ ತುಂಬ ಚೆನ್ನಾಗಿತ್ತು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಫೆಸಿಲಿಟಿ ಬಗ್ಗೆ ಎಲ್ಲ ನನಗೆ ಐಡಿಯಾ ಇಲ್ಲ, ಬಟ್ ಹೊರಗಡೆಯಿಂದ ಅಂತೂ ಚೆನ್ನಾಗಿ ಅನ್ನಿಸ್ತು. ಸೊ ಹಾಗೆ ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ರತ್ನಂ ಸಿಲ್ಕ್ಸ್ಗೆ ವಿಸಿಟ್ ಮಾಡಿದ್ವಿ. ನನಗೆ ರತ್ನಂ ಸಿಲ್ಕ್ಸ್ ಬಿಲ್ಡಿಂಗ್ ಶೋರೂಮ್ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಇದು ಪರ್ಟಿಕ್ಯುಲರ್ ಆಗಿ ಶೋರೂಮ್ ಅಂತಲೇ ಮಾಡಿರೋದಲ್ಲ, ಅವರು ಮನೇನ ಶೋರೂಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು.
ಚೆನ್ನಾಗಿ ಮಾಡಿದ್ದಾರೆ. ಮನಿ ಸೇವಿಂಗ್ ಪ್ಲ್ಯಾನ್ ಚೆನ್ನಾಗಿದೆ. ಮತ್ತು ಹೊರಗಡೆ ಎಷ್ಟೊಂದು ಸ್ಟಾಕ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ಮೇ ಬಿ ನೆಕ್ಸ್ಟ್ ಡೇ ತೆಗೆದು ಅದು ಬಾರ್ಕೋಡ್ ಎಲ್ಲ ಹಾಕ್ತಿದ್ರು ಅನಿಸುತ್ತೆ. ಆವತ್ತಿನ ದಿನ ಯಾವುದನ್ನು ತೆಗ್ದಿರಲಿಲ್ಲ, ಎಲ್ಲ ಹೊರಗೆ ಇತ್ತು. ನನಗೆ ಪರ್ಸ್ನಲಿ ಇಲ್ಲಿ ಇಷ್ಟ ಆಗಿದ್ದ ಸ್ಯಾರೀಸ್ ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ಸ್. ಇನ್ಯಾವುದೂ ಅಷ್ಟು ಲೈಕ್ ಆಗಿಲ್ಲ, ಮೋಸ್ಟ್ಲಿ ಕಲೆಕ್ಷನ್ಸ್ ಇರಲಿಲ್ಲ ಅನಿಸುತ್ತೆ. ನಾವು ನೋಡಿದ್ವಿ, ನೋಡೋಣ ಬೇರೆ ಸ್ಯಾರೀಸ್ ಕೂಡ ಅಂತ. ಮತ್ತು ಫ್ಯಾನ್ಸಿ ಸ್ಯಾರೀಸ್, ಡಿಸೈನರ್ ಸ್ಯಾರೀಸ್ ಇತ್ತು. ಈ ಪಾರ್ಟಿ ವೇರ್ಗೆಲ್ಲ ಹಾಕೋ ಥರ ತೋರಿಸ್ತೀನಿ ನೋಡಿ ಈಗ ಈ ವಿಡಿಯೋನಲ್ಲೇ. ಸೊ ಆ ಸ್ಯಾರೀಸು ನನಗಿಷ್ಟ ಆಯಿತು. ಬಟ್ ನಾನು ಎಲ್ಲ ಸ್ಯಾರೀಸ್ನೂ ತೊಗೊಳ್ಳೋಷ್ಟು ಬಜೆಟ್ ಇರಲಿಲ್ಲ ನನಗೆ. ನಮ್ಮಮ್ಮ ಮತ್ತು ನಮ್ಮಪ್ಪ ಸೇರಿಸಿ ಇಷ್ಟು ಬಜೆಟ್ ಅಂತ ಕೊಟ್ಟಿದ್ರು, ಅದರಲ್ಲೇ ನಾನು ಪ್ಲ್ಯಾನ್ ಮಾಡಬೇಕಿತ್ತು. ನೋಡಿ ಇಲ್ಲೆಲ್ಲ ಬಾರ್ಕೋಡ್ ಆಗ್ತಾ ಇದ್ದಾರೆ ಮೈಸೂರು ಕ್ರೇಪ್ ಸಿಲ್ಕ್ಸ್ಗೆ, ಪ್ರೈಸ್ ಟ್ಯಾಗ್ ಎಲ್ಲ. ಸೊ ಅಲ್ಲಲ್ಲೇ ಎಲ್ಲ ಕಸ್ಟಮರ್ಸ್ ಪಿಕ್ ಮಾಡ್ಕೊತಾ ಇದ್ರು. ಮತ್ತು ನಾನು ಇಲ್ಲೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬರೋರು ಒಂದು ಸ್ಯಾರಿ ತೊಗೊಳೋದು ನಾನು ನೋಡಲೇ ಇಲ್ಲ, ಬಲ್ಕಾಗೆ ತೊಗೊಂಡು ಹೋಗ್ತಾಯಿದ್ರು. ಮತ್ತು ಇದೇ ನಾನು ಡಿಸೈನರ್ ಸ್ಯಾರೀಸ್ ಅಂತ ಹೇಳಿದ್ದು. ಇದ್ರ ಪ್ರೈಸಸ್ ಸ್ಟಾರ್ಟಿಂಗ್ 3500ಇಂದ 10,000ವರೆಗೂ ನಾನು ನೋಡಿದೆ. ನನಗೆ ಒಂದು ಸ್ಯಾರಿ ಇಷ್ಟ ಆಯಿತು, ಆನಿಯನ್ ಪಿಂಕ್ ಕಲರ್. ಮತ್ತು ಅದನ್ನು ಪಿಕ್ ಮಾಡಿ ನಾನು ಇಟ್ಟಿದ್ದೆ. ಒಂದು 6-7 ಸ್ಯಾರೀಸ್ ನಾನು ಫೈನಲೈಸ್ ಮಾಡೋಣ ಅಂತ ಇಷ್ಟಪಟ್ಟಿಟ್ಟು ಅದರಲ್ಲಿ ನಾನು ಒಂದು 3 ಸ್ಯಾರೀಸ್ನ ಫೈನಲೈಸ್ ಮಾಡಿ ಪರ್ಚೇಸ್ ಮಾಡಿದೆ. ಸೊ ಆ ಥರ ಪಾರ್ಟಿವೇರ್ ಸ್ಯಾರೀಸ್ ಎಲ್ಲ ನಾನು ಯಾವಾಗಾದರೂ ತೊಗೋಬೋದು ಅಂದ್ಬಿಟ್ಟು ನಾನು ಅದನ್ನು ತೊಗೊಳ್ಳಿಲ್ಲ. ನೀವೀಗ ನೋಡ್ತಾ ಇರೋದೆಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸ್, ಅದೆಲ್ಲ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ, ಮತ್ತು ಯುನೀಕ್ ಅನ್ನಿಸ್ತು ನನಗೆ. ನೆಕ್ಸ್ಟು ಕಾಂಜೀವರಂ ಸ್ಯಾರೀಸ್ ಎಲ್ಲ ಇತ್ತು, ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ ನಾವು. ನನಗೆ ಯಾಕೋ ಅಷ್ಟು ಲೈಕ್ ಆಗಿಲ್ಲ, ಮೇ ಬಿ ಕಲೆಕ್ಷನ್ಸ್ ಕಡಿಮೆ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ಕಾಂಜೀವರಂ ನಾವು ತೊಗೊಳ್ಳಿಲ್ಲ. ಈ ವಿಡಿಯೋನಲ್ಲಿ ನೋಡ್ಬೋದು ನಿಮಗೆ ಯಾವ್ಯಾವ ಥರ ಸ್ಯಾರೀಸ್ ಎಲ್ಲ ಇದೆ ಅಂತ ಗೊತ್ತಾಗತ್ತೆ. ಮತ್ತು ಕಡ್ಡಿ ಬನಾರಸಿ, ಏನು ಸಾಫ್ಟ್ ಸಿಲ್ಕ್, ಆ ಥರ ಎಲ್ಲ ಬನಾರಸಿ, ಮತ್ತು ಸುಮಾರು ಸ್ಯಾರೀಸ್, ಆರ್ಗೆನ್ಸಾ ಸ್ಯಾರೀಸ್, ಈ ಥರ ಮಲ್ ಕಾಟನ್ ಸ್ಯಾರೀಸ್, ಈ ಥರದ್ದು ಎಲ್ಲ ಥರ ಸ್ಯಾರೀಸ್ ಕೂಡ ಇತ್ತು ಇಲ್ಲಿ. ಕ್ರೇಪ್ ಸಿಲ್ಕ್ಸಲ್ಲಿ ಎಲ್ಲ ರೆಗ್ಯುಲರ್ ಕಲರ್ಸ್ ಇತ್ತು, ಹಾಗಾಗಿ ನಾನು ಯಾವುದು ರೆಗ್ಯುಲರ್ ಕಲರ್ಸ್ ಪಿಕ್ ಮಾಡಲಿಲ್ಲ. ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನಾನು ಯಾವ್ಯಾವ ಸ್ಯಾರೀಸ್ ತೊಗೊಂಡೆ, ಯಾವ ಕಲರಲ್ಲಿ, ಯಾವ ಡಿಸೈನ್ ಆ್ಯಂಡ್ ಯಾವ ಪ್ಯಾಟ್ರನ್ನಲ್ಲಿ ತೊಗೊಂಡೆ ಅಂತ. ಸೊ ನನಗೆ ವರ್ತ್ ಅನ್ನಿಸ್ತು ಪ್ರೈಸ್ ವೈಸ್, ಯಾಕಂದರೆ ನಾನೆಲ್ಲ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಎರಡಕ್ಕೂ ಕಂಪೇರ್ ಮಾಡಿನೇ ಪರ್ಚೇಸ್ ಮಾಡಿದ್ದು. ಇವ್ರದ್ದು ಆನ್ಲೈನಲ್ಲಿದೆ. ವೈನಿಧಿ ನೋಡಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಕನ್ನಡಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ಇವ್ರದ್ದು ಆನ್ಲೈನಲ್ಲೂ ಇದೆ ಪೇಜ್, ನೀವು ಪರ್ಚೇಸ್ ಮಾಡೋಂಗಿದ್ರೆ. ಬಟ್ ಆನ್ಲೈನ್ಗಿನ್ನ ನನಗೇನೋ ಆಫ್ಲೈನಲ್ಲೇ ನೋಡಿ ತೊಗೊಳೋದು ಒಳ್ಳೇದು ಅನಿಸುತ್ತೆ. ನಮ್ಮ ಅಕ್ಕ ಒಂದು ಸ್ಯಾರಿ ತೊಗೊಂಡಿದ್ಲು ಆನ್ಲೈನಲ್ಲಿ, ಇರೋ ಹತ್ರ ವೈಟ್ ಸ್ಯಾರಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಯಾಕೋ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಅದನ್ನು ಮತ್ತೆ ನನಗೆ ಕೊಟ್ಟಳು. ಇಲ್ಲಿ ಎಲ್ಲ ಥರ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್, ಕಾಂಜೀವರಂ ಸ್ಯಾರೀಸ್, ಕ್ರೇಪ್ ಸಿಲ್ಕ್ಸ್, ಆ ಥರದ್ದು ಎಲ್ಲ ಥರ ಸ್ಯಾರೀಸ್ ಇದೆ. ಕ್ರೌಡ್ ನೋಡಿ ನೀವು, ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಸ್ಯಾರೀಸ್ ನೋಡ್ತಾ ಇದ್ದಾರೆ. ಮತ್ತು ನಾವು 1000-2000 ಒಳಗಿರೋ ಸ್ಯಾರೀಸ್ನು ನೋಡೋಣ ಅಂತ ನೋಡಿದ್ವಿ. ಅದರಲ್ಲಿ ಏನಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಮೇ ಬಿ ಖಾಲಿ ಆಗಿತ್ತು ಅಥವಾ ಏನಂದರೆ ಎಲ್ಲ ಒಂಥರ ಡಂಪ್ ಮಾಡಿಬಿಟ್ಟಿದ್ರು, ನೀಟಾಗಿ ಅರೇಂಜೇ ಮಾಡಿರಲಿಲ್ಲ. ಅಷ್ಟು ಕಸ್ಟಮರ್ಸು ಈಗೆಲ್ಲ ಅರೇಂಜ್ ಮಾಡಿಟ್ರೆ ಮತ್ತೆ ಇನ್ನೊಬ್ರು ಬಂದು ತೆಗೆಯೋದು, ಆ ಥರ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸ್ ಇದ್ದರು. ಸೊ ಹಾಗಾಗಿ ಈ ಥರ ಎಲ್ಲ ಸ್ಪ್ರೆಡ್ ಆಗಿತ್ತು ಬಟ್ಟೆಗಳೆಲ್ಲ. ನಾವು ಅದರಲ್ಲೇ ಕೆಲವೊಂದು ಸ್ಯಾರೀಸ್ನ ಪಿಕ್ ಮಾಡಿ ನೋಡಿದ್ವಿ. ನಮ್ಮ ಬಜೆಟಲ್ಲಿ ಇರಲಿಲ್ಲ, ಮತ್ತು ನಮಗೇನು ಅಷ್ಟು ಚೆನ್ನಾಗೂ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾವು ಸಿಂಪಲ್ ಸ್ಯಾರೀಸ್ನ ತೊಗೊಳ್ಳಿಲ್ಲ, ಎಲ್ಲ ಸಿಲ್ಕ್ ಸ್ಯಾರೀಸ್ನ ತೊಗೊಂಡ್ವಿ. ಅದು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಯಾವ್ಯಾವ ಸ್ಯಾರೀಸ್ ತೊಗೊಂಡ್ವಿ ಅಂತ. ಸೊ ಇದೆಲ್ಲ ಕಾಸ್ಟ್ ಬಂದು 1500 ಆ ಥರ ಇತ್ತು. 500ಗೆ ಒಂದೇ ಒಂದು ಸ್ಯಾರಿ ನೋಡಿದ್ದು ನಾನು, ಅಷ್ಟು ಕಡಿಮೆಗೆ. ಅದು ಬಿಟ್ಟರೆ ಇನ್ನು ಯಾವ ಸ್ಯಾರೀಸು ನೋಡಲಿಲ್ಲ. ಇದೆಲ್ಲ ಡಿಸೈನರ್ ವೇರ್ ಸ್ಯಾರೀಸ್, ಪಾರ್ಟಿ ವೇರ್ ಸ್ಯಾರೀಸ್. ಇದು ನಾನು ತೆಗೆಸ್ಲೂ ಇಲ್ಲ, ನನ್ನ ಬಜೆಟ್ ಕ್ರಾಸ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಹಾಗಾಗಿ ನಾವು ಇದನ್ನು ತೊಗೊಳ್ಳಿಲ್ಲ. ನಾನು ತೊಗೋಬೇಕು ಅನ್ನೋ ಇಂಟೆನ್ಷನಲ್ಲಿ ಏನೂ ಹೋಗಲಿಲ್ಲ ಸ್ಯಾರಿನ. ನಮ್ಮಪ್ಪ ಅವ್ರ ಮನೆ ಫಂಕ್ಷನ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಅವರು ಬಟ್ಟೆ ಕೊಡಿಸ್ಬೇಕಾಗಿತ್ತು. ಅವ್ರು ಕೊಟ್ಟಿದ್ದು 5000 ಅಷ್ಟೇ. ನಾವು ಜಗಳ ಮಾಡಿ, ಡಿಮ್ಯಾಂಡ್ ಮಾಡಿ, ಏನೇನೋ ಮಾಡಿ ಸ್ವಲ್ಪ ಜಾಸ್ತಿ ವಸೂಲಿ ಮಾಡಿ ಈ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ. ಅಕ್ಕ ನಾನು ಇಬ್ಬರು ತೊಗೊಂಡ್ವಿ. ಅವ್ರ ಬಜೆಟ್ ಸ್ವಲ್ಪ ಈ ಸಲ ಜಾಸ್ತಿನೇ ಕೊಟ್ಟರು. ನಾವು ಗೌರಿ ಹಬ್ಬಕ್ಕೆಲ್ಲ ಬೇಡ, ಈ ಸಲನೇ ಕೊಟ್ಟುಬಿಡಿ ಅಂತ ಹೇಳಿಬಿಟ್ಟು ಇಸ್ಕೊಂಡು ತೊಗೊಂಡಿದ್ದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಸ್ಯಾರೀಸ್ ತೊಗೊಂಡೆ, ಎಷ್ಟೆಷ್ಟು ಪ್ರೈಸಲ್ಲಿದೆ ಅಂತ. ಅಕ್ಕ ಇದೊಂದು ಸ್ಯಾರಿ ನೋಡಿದ್ಲು, ಇದು ಅವ್ರು ಸ್ಟಾರ್ಟಿಂಗ್ 2000 ಅಂತ ಹೇಳಿದ್ರು. ಓಕೆ 2000 ವರ್ತಿದೆ ಅಂದ್ಬಿಟ್ಟು ತೊಗೊಂಡ್ವಿ. ಆಮೇಲೆ ಬಿಲ್ಲಿಂಗ್ ಕೌಂಟರಲ್ಲಿ
3.5 ಏನೋ ಹೇಳಿದ್ರು. ಸೊ ನನಗೆ ಅದು 3.5 ಕೊಡೋ ಥರ ಇಲ್ಲ, ಬೇಡ ಬಿಡು ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ನಾವು. ಸೊ ನೋಡ್ತಾ ಇರ್ಬೋದು ನೀವು, ನಾವು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಯಾವ ಸ್ಯಾರಿ ತೊಗೊಂಡಿದ್ದೀವಿ ಅಂತ ಇದರಲ್ಲೇ ಆಲ್ಮೋಸ್ಟ್ ಗೊತ್ತಾಗ್ತಿದೆ ನಿಮಗೆ. ಸೊ ಅವರು ಡಿಸ್ಕೌಂಟ್ ಕೂಡ ಕೊಡಲಿಲ್ಲ, MRP ಮೇಲೇ ಅವರು ಡಿಸ್ಕೌಂಟ್ ಮಾಡಿ ಹಾಕಿರ್ತಾರೆ. ಸೊ ಅದೇ ರೇಟಿಗೆ ಕೊಟ್ಟರು, ಸ್ವಲ್ಪನಾದರೂ ಬಾರ್ಗೇನ್ ಮಾಡಿ ಡಿಸ್ಕೌಂಟ್ ಮಾಡಿ ಹತ್ತತ್ರ ನಾವು 50,000 ಶಾಪಿಂಗ್ ಮಾಡಿದ್ದೀವಿ, ಅಷ್ಟು ಕೊಡೋದಿಲ್ವ ಅಂದ್ರೂ ಕೊಡಲಿಲ್ಲ ಅವರು. ಆಲ್ಮೋಸ್ಟ್ ನಾವು 43,000 ಏನೋ ಶಾಪಿಂಗ್ ಮಾಡಿದ್ವಿ ಅಟ್ ಎ ಟೈಮ್. ಸೊ ನೆಕ್ಸ್ಟ್ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ನಡ್ಕೊಂಡು ಬರುವಾಗ ಇದೊಂದು ರೆಸ್ಟೋರೆಂಟ್ ಕಾಣಿಸ್ತು, ಪಂಜುರ್ಲಿ ಗ್ರ್ಯಾಂಡ್ ಅಂತ. ನಾವವತ್ತು ಮನೆಯಲ್ಲಿ ನೆಕ್ಸ್ಟ್ ಡೇ ಪೂಜೆ ಇದ್ದಿದ್ದರಿಂದ ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ, ಅದಕ್ಕೋಸ್ಕರ ನಾವು ವೆಜ್ಜಿಗೆ ಹೋದ್ವಿ. ನೀವು ಏನೇ ಅಂದ್ಕೊಳ್ಳಿ, ನನಗೆ ವೆಜ್ಜು ಏನೇ ತಿಂದರೂ ನಾನ್ ವೆಜ್ ತಿಂದಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ ನನಗೆ ಹೋಟೆಲ್ಸಲ್ಲಿ, ಮತ್ತು ವರ್ತ್ ಅಂತಲೂ ಅನ್ಸೋದಿಲ್ಲ. ಊಟನೂ ಏನು ಚೆನ್ನಾಗಿರಲಿಲ್ಲ, ಅಲ್ಲಿ ಸ್ವಲ್ಪ ವೆಯ್ಟಿಂಗ್ ಇತ್ತು, ಒಂದು 10 ಮಿನಿಟ್ಸ್ ಆ ಥರ. ನಾವು ತೊಗೊಂಡಿದ್ದು ನಾರ್ತ್ ಮೀಲ್ಸ್, ನನಗೇನು ಚೆನ್ನಾಗೇ ಅನ್ನಿಸ್ಲಿಲ್ಲ. ಜಾಮೂನ್ ಒಂದೇ ಚೆನ್ನಾಗಿದ್ದಿದ್ದು ಮತ್ತು ಹೆವಿ ಅನ್ನಿಸ್ಬಿಡ್ತು ಯಾಕೋ ಊಟ. ಅವ್ರು ಕೊಟ್ಟಿದ್ದೇ 2 ರೋಟಿ ಅಷ್ಟೇ, ಆದ್ರೇ ಹೆವಿ ಅನ್ನಿಸ್ಬಿಡ್ತು. ಆಮೇಲೆ ಜ್ಯೂಸ್ ತೊಗೊಂಡು ಕುಟ್ಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಶಾಪಿಗೆ ಹೋಗಿ ಸ್ವಲ್ಪ ಅಮ್ಮಂಗೆ ಏನೇನೋ ಬೇಕಂದಿದ್ರು, ಪೆಟಿಕೋಟ್ಸ್ ಎಲ್ಲ. ಸೊ ಅಕ್ಕ ನೈಟಿ ತೊಗೊಂಡ್ಲು, ನೈಟೀಸ್ ಎಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ವೈನಿದಿಗೂ ಸ್ವಲ್ಪ ಶೂ ಎಲ್ಲ ಬೇಕಿತ್ತು, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ವೈನಿದೆ ಆಗಲೇ ಗಲಾಟೆ ಮಾಡ್ತಾಯಿದ್ಲು, ಅದನ್ನೆಲ್ಲ ತೊಗೊಂಡು ನಾವು ಹಾಸನಿಂದ ಹೊರಟ್ವಿ. ಇದು ಹೊಸ ಬಸ್ ಸ್ಟ್ಯಾಂಡ್ ಹಾಸನದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಇದಾಗಿ ತುಂಬ ವರ್ಷಗಳೇ ಆಯಿತು. ಕರ್ನಾಟಕದಲ್ಲಿ ಫಸ್ಟ್ ಸೆಕೆಂಡ್ ಅಂತ ಹೆಸರುವಾಸಿ ಇದು. ನನಗೆ ಮೋಸ್ಟ್ಲಿ ಸೆಕೆಂಡ್ ಅನ್ಕೋತೀನಿ, ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಆಮೇಲೆ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ ಮೇಡಮ್ ಅಂತ ಹೇಳಬೇಡಿ, ನನಗೆ ನಾಟ್ ಶ್ಯೂರ್, ನಾನು ಕೇಳಿದ್ದೀನಿ, ಹಾಗಾಗಿ ನಿಮಗೆ ಹೇಳ್ತಾ ಇರೋದಷ್ಟೇ. ಸೊ ನೆಕ್ಸ್ಟು ನಾವು ನಮ್ಮೂರಿಗೆ ಬಂದ್ವಿ. ಈ ಬಸ್ಸಲ್ಲಿ ಓಡಾಡುವಾಗ ನಾವು ಕಾಲೇಜ್ ಡೇಸಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ವಲ್ಲ, ಹಾಸನ ಟು ಹೊಳೆನರಸೀಪುರ, ಅದೇ ನೆನಪಾಗ್ತಾಯಿತ್ತು. ಆಮೇಲೆ ಈ ನಮ್ಮೂರಲ್ಲಿ ಹೊಸ್ದಾಗಿ ಇದು ಬ್ರಿಡ್ಜ್ ಮಾಡಿದ್ದಾರೆ. ನಾನು ಸುಮ್ಮನೆ ಹಿಂಗೆ ನಮ್ಮ ಅಕ್ಕಂಗೆ ರೇಗಿಸ್ಕೊಂಡು ಬರ್ತಾಯಿದ್ದೆ, ನೋಡು ಹೆಂಗೆ ಮಾಡಿದ್ದಾರೆ ಹೊಳೆನರಸೀಪುರನ ಬ್ರಿಡ್ಜೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ನಾವು ಊರಿಗೆ ಬಂದ್ವಿ. ಲಗೇಜ್ ಎಲ್ಲ ಇಟ್ಕೊಂಡು ವೈನಿದಿನ ಇಟ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಆದರೆ ಹಿಂದಿನ ದಿನವೂ ಬೆಂಗಳೂರಿಂದ ಊರಿಗೆ ಜರ್ನಿ ಮಾಡಿದ್ವಿ. ಸೊ ಹಾಗಾಗಿ ಕಷ್ಟ ಅನ್ನಿಸ್ತು. ಅಮ್ಮಂಗೆ ಮತ್ತು ನಮ್ಮ ಅತ್ತಿಗೆಗೂ ಸ್ಯಾರಿ ತೊಗೊಂಡ್ವಿ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮತ್ತು ಆ ಸ್ಯಾರೀಸ್ನು ತೋರ್ಸೋಕ್ಕಾಗಲಿಲ್ಲ. ಅದೇ ಫಂಕ್ಷನ್ ಇದ್ದಿದ್ದರಿಂದ ಎಲ್ಲ ಹರಿಬರಿನಲ್ಲಿ ಕೆಲಸ ಆಯಿತು, ಹಾಗಾಗಿ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇನ್ನೂ ಏನೇನೋ ಶಾಪಿಂಗ್ ಮಾಡಿದ್ವಿ ಮಕ್ಳಿಗೆಲ್ಲ, ವೈನಿದಿಗೂ ಬಟ್ಟೆ ಎಲ್ಲ ಕೊಡಿಸಿದ್ರು, ಅದೆಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ. ಮನೆಗೆ ಬೇಗ ಹೋಗಿ ಕೆಲಸಗಳಿತ್ತು ನೆಕ್ಸ್ಟ್ ಡೇಗೆ, ಹಾಗಾಗಿ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಕೈಯಲ್ಲಿ ನೋಡಿ ಲಗೇಜ್ಗಳು ಹೇಗಿದೆ ಅಂತ. ಒಳ್ಳೆ ಮದುವೆಗೆ ಶಾಪಿಂಗ್ ಮಾಡಿದಾರಲ್ಲ ಆ ಥರ ಇದು. ಅವ್ರು ಬ್ಯಾಗ್ಸೇ ಜಾಸ್ತಿ ಕೊಟ್ಬಿಟ್ಟಿದ್ರು ನಮಗೆ, ಹಾಗಾಗದ ಹಂಗೆ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು. ರತ್ನಂ ಸಿಲ್ಕ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು.